ನೋಡಿ ಶಾವಿಗೆ ರೆಡಿ ಆಗಿದೆ. ನೀವು ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ವಾ, ಸೇಮಿಯಾ ಇಂದ ಮಾಡಿದ್ದ ಒಗ್ಗರಣೆ, ಸೇಮಿಯಾ ಒಗ್ಗರಣೆ ಯಾವ ಥರ ಇತ್ತು ಅಂತ. ತುಂಬ ಈಸಿಯಾಗಿ ಮಾಡ್ಬೋದು, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇವತ್ತಿನ ಟಿಪ್ ಏನಪ್ಪ ಅಂದರೆ, ಇವತ್ತು ನಾವು ಸೇಮಿಯಾ ಮಾಡಿದ್ವಲ್ವಾ, ಸೊ ಸೇಮಿಯಾಯಿಂದ ಏನಾದರೂ ಒಂದು ಟಿಪ್ ಹೇಳಬೇಕು ಅಂದರೆ, ನೀವು ಸೇಮಿಯಾ ವರ್ಷಕ್ಕೆ ಎಷ್ಟು ಸಲ ತಿಂತಾ ಇದ್ದೀರಾ ನೀವೊಂದ್ಸಲಿ ಲೆಕ್ಕ ಹಾಕ್ಕೊಳ್ಳಿ. ಯಾಕಂದರೆ ನಾವು ಉಪ್ಪಿಟ್ಟು ಮತ್ತು ಉಪ್ಮಾ ಅಥವಾ ಇಡ್ಲಿ ದೋಸೆ ತಿನ್ನೋ ಥರ ಸೇಮಿಯಾನ ನಾವು ತಿನ್ನಬಾರ್ದು. ಯಾಕಂದರೆ ಇದು ಬೇಗ ಜೀರ್ಣ ಆಗಲ್ಲ. ಸೊ ಆದ್ದರಿಂದ ನೀವು ಯಾವುದಾದ್ರೂ ಹಬ್ಬ ಹರಿದಿನ ಇಲ್ಲಾಂದರೆ ಯಾವುದಾದ್ರೂ ಮದುವೆಗೆ ಹೋಗ್ತಿರಲ್ವ, ಸೊ ಅವಾಗ ತಿನ್ನಿ ಸಾಕು. ಡೈಲಿ ಟಿಫನ್ ಥರ ತಿನ್ನಬೇಡಿ, ಓಕೆ. ಯಾವುದಾದ್ರೂ ಹಬ್ಬ ಹರಿದಿನದಲ್ಲಿ ನಾವು ಮಾಡಿ ತೋರಿಸಿದ್ದೀವಲ್ಲ, ಆ ಥರ ತಿನ್ನಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ನಾವು ಮಾಡಿರೋ ಸೇಮಿಯಾ ಒಗ್ಗರಣೆ ಮತ್ತು ನಾವು ಹೇಳಿದ ಸೇಮಿಯಾ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.